ನನಗೆ ಇದಕ್ಕೆ ಸಂಬಂಧನೇ ಇಲ್ಲ. ಇವತ್ತು ಮಾಜಿ ಅಧ್ಯಕ್ಷ ನಾನು, ಮಾಜಿ ನಿರ್ದೇಶಕರು ನೀವು. ಸರ್ಕಾರ ಇರ್ಬೋದು, ಅದನ್ನ ಶಾಸಕನಾಗಿರ್ಬೋದು, ನನ್ನ ಅಭಿಪ್ರಾಯ ಕೊಡಬಹುದು ಅಷ್ಟೇ. ತೀರ್ಮಾನ ತಗೊಳ್ಳೋಕೆ ನನ್ನ ಆಡಳಿತ ಮಂಡಳಿ ಇದೆಯಾ? ನಾನು ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದೀನಾ? ಅಧ್ಯಕ್ಷರಾಗಿ ಮುಂದುವರ್ಕೊಂಡು ನಿಮ್ಮ ಆಡಳಿತ ಮಂಡಳಿ ಇದ್ದು ನಿಮ್ಮ ವಿಶ್ವಾಸ ತಗೊಂಡಿದ್ದೆ ನಾನು ಏನಾದರೂ ಮಾಡಿದ್ರೆ ಇದನ್ನು ಪ್ರಶ್ನೆ ಮಾಡ್ಬೋದು ನೀವು. ಈಗ ಆದ್ರೂ ಸರ್ಕಾರ, ನಮ್ಮ ಸರ್ಕಾರ ಈಗ ಮಾಡಿರೋದ್ರಲ್ಲಿ ನನ್ನ ಪ್ರಕಾರ ಮುಳುಬಾಗಲದವರೊಬ್ಬರು ಮತ್ತೆ ಕೋಲಾರದಲ್ಲಿ ಸಿಂಗಲ್ ಮ್ಯಾನ್ ಒಬ್ಬರು ಕೋಲಾರದಲ್ಲಿ, ಮುಳುಬಾಗಲದವರು ಒಬ್ಬರು ಬಿಟ್ಟರೆ ಈ ಜಿಲ್ಲೆಯಲ್ಲಿ ಯಾವುದೇ ಪಕ್ಷದ ಮುಖಂಡರುಗಳು ಕ್ಷೇತ್ರ ಉಂಗಡಣೆ ಮಾಡಿದ್ರೆ ಟೀಕೆ ಮಾಡ್ತಾ ಇಲ್ಲ. ಎಲ್ಲರಿಗೂ ಗೊತ್ತಿದೆ ಈಗ ಆಗಿರೋ ಕ್ಷೇತ್ರಗಳು ಸರಿ ಇದೆ, ಇದ್ರ ಪ್ರಕಾರ ಚುನಾವಣೆ ಆಗಬೇಕು, ಆದಷ್ಟು ಬೇಗ ಆಡಳಿತ ಮಂಡಳಿ ಬರಬೇಕು, ಹಾಲು ಉತ್ಪಾದಕರ ಪರ ಕೆಲಸ ಮಾಡಲಿ ಅನ್ನೋದು ಎಲ್ಲರಿಗೂ ಇದೆ. ಇವರಿಬ್ಬರಿಗೆ ಬಾಧೆ ಆಗಿರೋದು ಯಾರು? ಮಾಜಿ ನಿರ್ದೇಶಕರವರಿಬ್ಬರು. ಇವ್ರಿಗೆ ಏನು ಬಾಧೆ ಗೊತ್ತಿಲ್ಲ ಪಾಪ. ಏನೋ ದೊಡ್ಡ ಅವ್ಯವಹಾರ ಆಗಿದೆ, ನಾಚಿಕೆ ಆಗಬೇಕು ಇವ್ರಿಗೆಲ್ಲನೂ. ಈ ಮಾತಾಡೋಕ್ಕೆ 5 ವರ್ಷ ಒಳ್ಳೆ ಆಡಳಿತ ಕೊಟ್ಟು ರಾಜ್ಯದಲ್ಲಿ ಒಳ್ಳೆ ಆಡಳಿತ ಮಂಡಳಿ ಅಂತ ಹೆಸರು ತಗೊಂಡು ಒಳ್ಳೆ ನಿರ್ಣಯಗಳು ತಗೊಂಡು ಇವತ್ತು ಹೋಗ್ಬಿಟ್ಟು ಇಲ್ಲಿ ನಮ್ಮ ಆಡಳಿತ ಮಂಡಳಿಯಲ್ಲಿ ಏನೋ ಆಗ್ಬಿಟ್ಟಿದೆ ಅಂತ ಹೇಳಕ್ಕೆ ನಾಚಿಕೆ ಆಗೋದ್ರ ಜೊತೆಗೆ ಒಬ್ಬ ಅಧಿಕಾರಿನ, ಯಾವುದೇ ಜನಪ್ರತಿನಿಧಿ ಆಗಿರ್ಬೋದು, ಒಬ್ಬ ಸಾರ್ವಜನಿಕ ಆಗಿರ್ಬೋದು, ಇಷ್ಟು ಸಿಂಗ್ಲರ ಮಾತಾಡೋದು. ನಾನು ಕೂಡ ಸುಮಾರು 37-38 ವರ್ಷ ರಾಜಕಾರಣಿ ನಾನು. ಇವರಪ್ಪಂದೇನೋ ಆಕಸ್ಮಿಕವಾಗಿ ಡೈರಿಗೆ ಬಂದಿರೋನಲ್ಲ ನಾನು. ಅದನ್ನು ನಾವು ಇಂಥವ್ದೆಲ್ಲ ಸಹಿಸೋದಿಲ್ಲ. ನನ್ನ ಆಡಳಿತ ಮಂಡಳಿ 5 ವರ್ಷ ಅಲ್ಲ, 10 ವರ್ಷದಲ್ಲಿದ್ದೆ. ಒಂದು ದಿವಸ ಒಬ್ಬ ಅಧಿಕಾರಿನ ನಾನು ಕೆಟ್ಟದಾಗ ಮಾತಾಡಿದ ದಿನಗಳು ನಾನು ನೋಡಿಲ್ಲ. ಅವ್ರಿಗೂ ಗೊತ್ತಿದೆ. ಅಧಿಕಾರಿ ಹತ್ರ ಮಾತಾಡೋ ರೀತಿ ಬೇಕು. ಮಾಡೋದು ಸರಿಯಿಲ್ಲ, ರೈಟಿಂಗಲ್ಲಿ ಕೊಡಿ, ಇಲ್ಲ ಕೋರ್ಟಿಗೆ ಚಾಲೆಂಜ್ ಮಾಡ್ಕೊಂಡು. ಅದು ಬಿಟ್ಟು ತಾಯಿನ, ಹೆಂಡ್ತಿನ, ಎಲ್ಲನೂ ತಿಳ್ಕೊಳ್ಳೋದು ಇದು ಯೋಗ್ಯತೆಗೆ ಇದು ಒಳ್ಳೇದಲ್ಲ. ಇದನ್ನು ನಾನು ಖಂಡನೆ ಮಾಡ್ತೀನಿ ನಾನು.